ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಸರುಕಾಳು ಸೊಪ್ಪಿನ ಸಾರು ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ಸ್ವಲ್ಪ ಹೆಸರುಕಾಳು ತಗೊಂಡಿದ್ದೀನಿ. ಸೊ ಹೆಸರುಕಾಳಿಗೆ 5-6 ಮೆಣಸಿನ್ಕಾಯಿ, 1 ಟೊಮೆಟೊ ಮತ್ತು ಸ್ವಲ್ಪ ಉಪ್ಪು ಮತ್ತು 2 ಲೋಟ ನೀರು. ಸೊ ಅದಕ್ಕೆ ಇಲ್ಲಿ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ವೆರೈಟಿ ಸೊಪ್ಪು ಇದೆ. ಸೊ ಊರಲ್ಲಿ ಬೆಳೆದಿರೋಂಥ ಸೊಪ್ಪು. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ಅರೌಂಡ್ 2 ವಿಸಲ್ ಹಾಕ್ಸಿದ್ರೆ ಸಾಕಾಗುತ್ತೆ. 2 ವಿಸಲ್ ಹಾಕಿದ್ಮೇಲೆ ಸೊಪ್ಪು ಕಾಳು ಎಲ್ಲ ನೀಟಾಗಿ ಬೆಂದಿರುತ್ತೆ, ನೀವಿಲ್ಲಿ ನೋಡ್ತಿರ್ಬೋದು. ಸೊ ಇವಾಗ ಇದಕ್ಕೆ ಮಸಾಲೆ ಹೆಂಗೆ ಮಾಡೋದು ನೋಡೋಣ. ಫಸ್ಟು ಜಾರಿಗೆ ಬೇಯಿಸಿರೋಂಥ ಸ್ವಲ್ಪ ಕಾಳು, ಸೊಪ್ಪು, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ. ಸೊ ಅದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 10-15 ಬೆಳ್ಳುಳ್ಳಿ ಮತ್ತು 1-2 ಸ್ಪೂನು ಜೀರಿಗೆ, ಎಷ್ಟೇ ಬೇಕಾಗಿರೋದು. ಸೊ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರದ ಪುಡಿ ಏನೂ ಬೇಕಾಗೋದಿಲ್ಲ. ಸೊ ಜೀರಿಗೆ ಹಾಕಿ 2 ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 2 ಮೆಣಸು ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಆಗೋ ಥರ ರುಬ್ಬಬೇಕು. ಸೊ ಇಲ್ಲಿ ರೆಡಿ ಆಯಿತು ಮಸಾಲ. ಸೊ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂದರೆ, ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಈಗ ನಾವು ರುಬ್ಕೊಂಡಿರ್ತೀವಲ್ಲ ಖಾರ, ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸೇರಿಸ್ಕೊಬೇಕು ಫಸ್ಟು. ಸೊ ಬೆಳ್ಳುಳ್ಳಿನ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು, ಅದು ಕಲರ್ ಚೇಂಜ್ ಆಗೋ ತನಕ. ಸೊ ಬೆಳ್ಳುಳ್ಳಿ ಬ್ರೌನ್ ಕಲರ್ ಆದಮೇಲೆ ನಾವು ರುಬ್ಕೊಂಡಿರೋವಂಥ ಖಾರನ ಆ್ಯಡ್ ಮಾಡ್ಕೋಬೇಕು. ಸೊ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಸೊ ಅದು ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಕಾಳು ಸೊಪ್ಪು ಬೇಯಿಸಿರ್ತೀವಲ್ಲ, ಆ ನೀರಿರುತ್ತಲ್ಲ ಅದನ್ನ ಸೇರಿಸ್ಕೋಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಬೇಕಾದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ. ಇಷ್ಟೇ. ಥ್ಯಾಂಕ್ ಯು.